ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಕೂಡ ಕೆಲವು ಕಂಪ್ನಿ Q1 ರಿಸಲ್ಟ್ಸ್ನ ಅನೌನ್ಸ್ ಮಾಡಿದೆ. ಸೊ Q1 ರಿಸಲ್ಟ್ಸ್ನ ಎಕ್ಸ್ಪೆಕ್ಟೇಷನ್ ಶೀಟ್ ನಿಮ್ಮ ಮುಂದೆ ಇದೆ. ಸೊ ಇದರಲ್ಲಿ ಕೆಲವು ಮೈನ್ ಕಂಪ್ನಿಗಳನ್ನ ನೋಡೋಣ, ಹಾಗೂ ಒಂದು ಹೊಸ ಕಂಪ್ನಿಯ ಒಂದು ರಿಸಲ್ಟ್ ಕೂಡ ನಾವು ನೋಡ್ಕೊಂಡು ಬರೋಣ. ಓಕೆನಾ? ಸೊ ಮೊದಲನೇ ಕಂಪ್ನಿ ಬಂದು ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾ ಲಿಮಿಟೆಡ್. ಸೊ ಇಲ್ಲಿ ಟ್ರೆಂಟ್ ಕೂಡ ಇದೆ. ಟ್ರೆಂಟ್ನ ನೀವು ಆಗಲೇ ನೋಡಿದ್ದೀರ. ಹಳೆ ವಿಡಿಯೋದಲ್ಲಿ, ಇದರ ಹಿಂದಿನ ವಿಡಿಯೋದಲ್ಲಿ ನಾವು ಟ್ರೆಂಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ರಿಸಲ್ಟ್ನ ಪರಿಣಾಮ ಯಾವ ಥರ ಇತ್ತು ಅಂತ ನೀವು ಇವತ್ತು ಕೂಡ ಸ್ಟಾಕ್ನ ಒಂದು ಏರಿಕೆಯೆಲ್ಲ ನೀವು ತಿಳ್ಕೊಬೋದು. ಸೊ ಮಾರ್ಕೆಟ್ಗೆ ಇದರ ರಿಸಲ್ಟು ತುಂಬ ಚೆನ್ನಾಗಿ ಇಷ್ಟ ಆಗಿದೆ ಅನ್ನೋದನ್ನು ತೋರಿಸುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಸ್ಮಾರ್ಟ್ ಇಂಡಿಯಾ EMIL. ಸೊ ನೋಡಿ, 1991 crores 1991 crores ಸೇಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಪ್ರಾಫಿಟ್ 69 crores ಎಕ್ಸ್ಪೆಕ್ಟೇಷನ್ಸ್ ಇದೆ. ಬನ್ನಿ ಇದರ ಎಕ್ಸ್ಪೆಕ್ಟೇಷನ್ಸ್ ಬೀಟ್ ಆಗಿದೆಯಲ್ಲ ಅಂತ ತಿಳ್ಕೊಳ್ಳೋಣ. ಸೊ ಬನ್ನಿ ಸ್ನೇಹಿತರೆ, ಇವತ್ತು EMIL ಸ್ಟಾಕ್ Q1 ರಿಸಲ್ಟ್ನ ಅನೌನ್ಸ್ ಮಾಡಿದೆ. ಸೊ EMIL ಸ್ಟಾಕ್ನ Q1 ರಿಸಲ್ಟ್ ಬಂದು 1975 ಡಿಕ್ಲೇರ್ ಆಗಿದೆ. ನೆಟ್ ಪ್ರಾಫಿಟ್ 72.5 crores ಡಿಕ್ಲೇರ್ ಆಗಿದೆ. ಸೊ ಸೇಲ್ಸ್ ಸ್ವಲ್ಪ ಸ್ಲೈಟಾಗಿ ಮಿಸ್ ಆಗಿದೆ, ನ್ಯೂಟ್ರಲ್ ಅಂತ ನಾವು ಹೇಳ್ಬೋದು. ನೆಟ್ ಪ್ರಾಫಿಟ್ಟು ಕೂಡ ನ್ಯೂಟ್ರಲ್ ಆಗಿ ಕೂಡ ಇನ್ಕ್ರೀಸ್ ಆಗಿದೆ. ಎಕ್ಸ್ಪೆಕ್ಟೇಷನ್ಸ್ ಬೀಟ್ ಆಗಿದೆ, ಬಟ್ ಇನ್ಲೈನಲ್ಲಿ ನ್ಯೂಟ್ರಲ್ ಆಗಿ ಇನ್ಕ್ರೀಸ್ ಆಗಿದೆ. ಇಂಥ ಕಂಪ್ನಿಗಳಲ್ಲಿ ನೀವು ನೋಡ್ಬೋದು. ಸೊ Q1 ಜಂಪ್ ಇದೆ, ಇಯರ್ ಆನ್ ಇಯರ್ ಕೂಡ ಜಂಪ್ ಇದೆ. ಸೊ ಇದು ಒಂದು ನಿಮಗೆ ಪೆನ್ನಿ ಕಂಪ್ನಿ ಆಗಿದೆ. ಮಾರ್ಕೆಟ್ ಕ್ಯಾಪ್ ಬಂದು 8554 crores. ಓಕೆ, ಸೆಕ್ಟರ್ ಪಿ ನೋಡಿ, ಸೆಕ್ಟರ್ ಪಿ ಎಲ್ಲ ಸ್ಟಾಕ್ ಪಿ ಇ ಬಂದು 43.6. ಸೊ ಯಾವಾಗ ನೋಡಿ ಸ್ಟಾಕ್ ಪಿ ಇಗೆ ಇನ್ನೂ ಕಮ್ಮಿನೇ ಇದೆ, ನಿಮಗೆ ಒಂದು ಒಳ್ಳೆ ವ್ಯಾಲ್ಯೂಯೇಷನ್ ಇನ್ನೂ ಜಾಸ್ತಿ ಸಿಗುವಂಥ ಸ್ಟೇಜಲ್ಲಿ ಇದೆ. ಸೊ ನನ್ನ ಪ್ರಕಾರ ಈ ರಿಸಲ್ಟ್ನ ನೋಡಿಕೊಂಡು ಮಂಡೇ ರಿಯಾಕ್ಷನ್ ಸಿಗುತ್ತೆ. ನನ್ನ ಪ್ರಕಾರ ಈ ಸ್ಟಾಕು ಇಲ್ಲಿಂದ ಮೇಲೆ ಹೋಗಲೇಬೇಕು. ಸೊ ಎಷ್ಟು ಮೇಲಕ್ಕೆ ಹೋಗುತ್ತೆ ನೋಡೋಣ. ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ, ಪರವಾಗಿಲ್ಲ. ಫಸ್ಟು ಸ್ವಲ್ಪ ಸ್ಟಾಕು ಒಳ್ಳೆ ಮೂಡಿಗೆ ಬರೋವರೆಗೂ ಇದೇ ಥರ ಆಗುತ್ತೆ. ಸೊ ಇಲ್ಲಿಂದ ಸ್ಟಾಕು ಮೇಲಕ್ಕೆ ಹೋಗುತ್ತೆ. ಎಷ್ಟು ಮೇಲಕ್ಕೆ ಹೋಗ್ಬೋದು ಅನ್ನೋದನ್ನು ನಾವು ಟೆಕ್ನಿಕಲ್ ಚಾರ್ಟಲ್ಲಿ ತಿಳ್ಕೊಳ್ಳೋಣ. ಬನ್ನಿ ನೋಡಿ, ಇದರ ಟೆಕ್ನಿಕಲ್ ಚಾರ್ಟ್ನ ತೆಗೆದಿದ್ದೀನಿ. ಇದು ಒನ್ ಡೇ ಚಾರ್ಟ್. ನಾನು ಇಲ್ಲೊಂದು ಚಾನಲ್ನ ಡ್ರಾ ಮಾಡಿದ್ದೀನಿ. ಸೊ ನೋಡಿ, ಹೈ ಮತ್ತು ಲೋನ ತಗೊಂಡು ಇಲ್ಲೊಂದು ಚಾನಲ್ನ ಡ್ರಾ ಮಾಡಿದ್ದೀನಿ. ನೋಡಿ, ಸ್ಟಾಕು ಈಗ ಈ ಚಾನಲ್ನಲ್ಲೇ ಪರ್ಫಾರ್ಮ್ ಮಾಡ್ತಾ ಇದೆ. ಎಲ್ಲಿವರೆಗೂ ಈ ಚಾನಲ್ನ ಬ್ರೇಕೌಟ್ ಮಾಡಿ ಹೋಗೋದಿಲ್ವೋ ಅಲ್ಲಿವರೆಗೆ ನಿಮಗೆ ಒಳ್ಳೆ ಬುಲ್ ರನ್ ಸಿಗೋದಿಲ್ಲ ಈ ಸ್ಟಾಕಲ್ಲಿ. ಸೊ ಈಗ ಶಾರ್ಟ್ ಟರ್ಮ್ಗೆ ಸ್ಟಾಕು ಈ ಸಪೋರ್ಟ್, ಈ ರೆಸಿಸ್ಟೆನ್ಸಲ್ಲಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ನನ್ನ ಪ್ರಕಾರ, ನಿಯಮದ ಪ್ರಕಾರ, ಕಾಯ್ದೆ ಪ್ರಕಾರ ಸ್ಟಾಕು ಇಲ್ಲಿವರೆಗೆ ಹೋಗಲೇಬೇಕು. ಸೊ ನೋಡೋಣ, ಸ್ಟಾಕು 250 ರೇಂಜ್ನ ದಾಟಿ 275 ರೇಂಜ್ ಹತ್ತಿರ ಹೋಗುತ್ತಾ ಇಲ್ವಾ ಅಂತ. ಸ್ಟಾಕ್ ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದೆ, ಅದರಲ್ಲಿ ಅನುಮಾನ ಇಲ್ಲ. ಬಟ್ ಓಕೆ, ಈ ರಿಸಲ್ಟ್ನ ನೋಡಿಕೊಂಡು ಬೀಳೋ ಸಂದೇಹ ನನಗಂತೂ ಕಾಣ್ತಾ ಇಲ್ಲ. ಸೊ ಸ್ಟಾಕು ಮೇಲಕ್ಕೆ ಹೋಗೋದನ್ನೇ ನೋಡ್ತಾ ಇದೆ. ಓಕೆನಾ? ಸೊ ಇದರದ್ದು ಇನ್ನೊಂದು ಸ್ವಲ್ಪ ಟೆಕ್ನಿಕಲ್ಸ್ ಅಂದರೆ ಔಟರ್ ಬೌಂಡ್ರಿನ ನೋಡ್ಕೊಂಬರೋಣ. ಬನ್ನಿ ಯಾವ ಥರ ಇದೆ ಅಂತ ನೋಡಿ. ಪ್ರಾಫಿಟ್ ಬಂದು 60 crores, 37 crores, 46 crores. ಸೊ ಮಧ್ಯದಲ್ಲಿ ಒಂದು ಡಿಪ್ ಇದೆ ಲಾಸ್ಟ್ ಕ್ವಾರ್ಟರು. ಸೊ ಈ ಕ್ವಾರ್ಟರ್ 72 crores. ಸೊ ಇಯರ್ ಆನ್ ಇಯರ್ 60ಇಂದ 72 ಹೋಗಿದೆ. Q1 41ಇಂದ 72 ಹೋಗಿದೆ. ಸೊ ಇಯರ್ ಆನ್ ಇಯರ್ ಜಂಪ್ ಇದೆ, Q1 ಜಂಪ್ ಇದೆ. ಓಕೆನಾ? ಸೊ ಬನ್ನಿ ಇನ್ನೊಂಚೂರು ಕೆಳಗಡೆ ಪ್ರಮೋಟರ್ಸ್ನ ನಾವು ನೋಡ್ಕೊಂಬರೋಣ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ನೋಡಿದ್ರೆ ಪ್ರಮೋಟರ್ಸು 72.97% ಹಾಗೆ ಇಟ್ಕೊಂಡಿದ್ದಾರೆ. ಪ್ರಮೋಟರ್ಸು ಅವ್ರ ಸ್ಟೇಕ್ನ ಕಮ್ಮಿ ಮಾಡಿಲ್ಲ. FIIs ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡಿದ್ದಾರೆ, 5.12ಇಂದ 4.95 ಆಗಿದೆ. DIIs 16.73ಇಂದ 16.96 ಆಗಿದೆ, ಸ್ವಲ್ಪ ಪರ್ಸೆಂಟ್ ಇನ್ಕ್ರೀಸ್ ಮಾಡಿದ್ದಾರೆ. ಪಬ್ಲಿಕ್ಕು 5.18ಇಂದ 5.2 ಪಬ್ಲಿಕ್ಕು ಟ್ರಿಮ್ ಮಾಡಿದ್ದಾರೆ. FIIs ಟ್ರಿಮ್ ಮಾಡಿದ್ದಾರೆ. DII ಇಲ್ಲಿ ಬೈ ಮಾಡಿದ್ದಾರೆ. ಓಕೆನಾ?
ಸೊ ಹೀಗಿದ್ದಾಗ ಪ್ರಮೋಟರ್ಸ್ ಅಂದರೆ ಯಾರು, ಕಂಪ್ನಿ ಓನರ್ಗಳು ಕೂಡ ಪ್ರಮೋಟರ್ಸ್ಗೆ ಈ ಕಂಪ್ನಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋ ನಂಬಿಕೆ ಅವರಿಗೆ ಗಟ್ಟಿಯಾಗಿದೆ. ಓಕೆನಾ? ಸೊ ಆ ಥರ ಇದ್ದಾಗ ಖಂಡಿತ ಈ ಸ್ಟಾಕ್ ಮೇಲೆ ಯಾರು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡವರು ಇನ್ವೆಸ್ಟ್ ಮಾಡಲಿಕ್ಕೆ ನೋಡ್ಬೋದು. ಮುಂದಿನ ಸ್ಟಾಕ್ಗೆ ಹೋಗೋಣ ಬನ್ನಿ. ಮುಂದಿನ ಸ್ಟಾಕ್ ಬಂದು ಜುಬಿಲಿಯಂಟ್ ಫುಡ್ ವರ್ಕ್ಸ್. ಸೊ ಜುಬಿಲಿಯಂಟ್ ಫುಡ್ ವರ್ಕ್ಸ್ ಇದ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ? 1600 crores ಸೇಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೆಟ್ ಪ್ರಾಫಿಟ್ 65 crores ನೆಟ್ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬನ್ನಿ ಈ ಸ್ಟಾಕು ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ನೋಡಿ, ಜುಬಿಲೆಂಟ್ ಫುಡ್ ವರ್ಕ್ಸ್ ಇವತ್ತಿನ Q1 ರಿಸಲ್ಟ್ ಅನೌನ್ಸ್ ಮಾಡಿದ್ದಾರೆ. ಸೊ Q1 ರಿಸಲ್ಟ್ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿತ್ತು? 1608 crores ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಓಕೆ, 1608 crores ಎಕ್ಸ್ಪೆಕ್ಟೇಷನ್ಸ್ ಇತ್ತು. 1933 crores ಎಕ್ಸ್ಪೆಕ್ಟೇಷನ್ಸ್ನ ಮೀರಿಸಿದೆ. ನೆಟ್ ಪ್ರಾಫಿಟ್ಟು 65 crores ಎಕ್ಸ್ಪೆಕ್ಟೇಷನ್ಸ್ ಇತ್ತು, 58 crores ಬಂದಿದೆ. ಸೊ ಎಕ್ಸ್ಪೆಕ್ಟೇಷನ್ಸು ಸೇಲ್ಸಲ್ಲಿ ಬೀಟ್ ಆಗಿದೆ, ಪ್ರಾಫಿಟ್ಟಲ್ಲಿ ಸ್ಲೈಟಾಗಿ ಮಿಸ್ ಆಗಿದೆ. ಸೊ ಮಿಕ್ಸ್ಡ್ ನಂಬರ್ಸ್ ಇದೆ. ಸೊ ನೋಡೋಣ, ಸೇಲ್ಸು Q1Q ಅಲ್ಲಿ ಜಂಪ್ ಇದೆ, ಇಯರ್ ಆನ್ ಇಯರಲ್ಲಿ ಜಂಪ್ ಇದೆ. 45% ಜಂಪ್ ಆದಾಗಲೂ ನೆಟ್ ಪ್ರಾಫಿಟ್ಟು ಯಾಕೆ ಮೇಲಕ್ಕೆ ಹೋಗಲಿಲ್ಲ ಅನ್ನೋದನ್ನು ಮಾರ್ಕೆಟು ಸ್ವಲ್ಪ ತಲೆ ಕೆಡಿಸ್ಕೊಂಡು ರಿಯಾಕ್ಟ್ ಮಾಡೋವಂಥ ಸಿಚುಯೇಷನ್ನು ಮಂಡೆ ಕ್ರಿಯೇಟ್ ಆಗಬಹುದು. ಸೊ ನೋಡೋಣ ಯಾವ ಥರ ಸ್ಟಾಕ್ನ ಶೇರ್ ಮಾರ್ಕೆಟು ಮಂಡೆ ಇದಕ್ಕೆ ರಿಯಾಕ್ಷನ್ ಕೊಡುತ್ತೆ ಅಂತ ನೋಡೋಣ ಏನು ಅಂತ. ಸೊ ಟೆಕ್ನಿಕಲ್ಸ್ನ ನೋಡ್ಕೊಂಬರೋಣ ಬನ್ನಿ. ನೀವು ನೋಡ್ಬೋದು. ಸೊ ಈಗ ನಾನು ಟೆಕ್ನಿಕಲ್ ಚಾರ್ಟ್ನ ತೆಗೆದಿದ್ದೀನಿ, ಈ ವೀಕ್ಲಿ ಚಾರ್ಟ್ನ ಹಾಕ್ಕೊಂಡಿದ್ದೀನಿ. ವೀಕ್ಲಿ ಚಾರ್ಟಲ್ಲಿ ಹಾಕೊಂಡಾಗ ನಿಮಗೆ ಟ್ರೆಂಡ್ ಚೆನ್ನಾಗಿ ಸಿಕ್ಕಿದೆ. ಸೊ ಯಾವ ಥರ ಟ್ರೆಂಡ್ ಪರ್ಫಾರ್ಮೆನ್ಸ್ ಆಗಿದೆ ನೋಡಿ. ಸೊ ಇಲ್ಲೊಂದು ಟ್ರೆಂಡ್ ಲೈನ್ ಹಾಕಿದ್ದೀನಿ. ಸಪೋರ್ಟ್ ಈ ರೆಸಿಸ್ಟೆನ್ಸ್ನ ತೊಗೊಂಡು ರೆಸಿಸ್ಟೆನ್ಸು ಕೆಳಗಡೆ ಶಿಫ್ಟ್ ಆಗ್ತಾಯಿತ್ತು. ಸೊ ಮೊದಲನೇ ರೆಸಿಸ್ಟೆನ್ಸು, ಇದು ಎರಡನೇ ರೆಸಿಸ್ಟೆನ್ಸು, ಇಲ್ಲಿ ಮೂರನೇ ರೆಸಿಸ್ಟೆನ್ಸ್ ಬುಕ್ಕಾಗಿ ಕೆಳಗೆ ಬರಬೇಕಾಗಿತ್ತು, ಬಟ್ ಆಗಲಿಲ್ಲ. ಸೊ ಈ ಥರ ಆಗಲಿಲ್ಲ. ಸೊ ಇಲ್ಲಿ ಬ್ರೇಕ್ಔಟ್ ಕೊಟ್ಟು ಸ್ಟಾಕು ಇಲ್ಲೊಂದು ಚೂರು ನಿಮಗೆ ಪರ್ಫಾರ್ಮ್ ಮೇಲೆ ಹೋಗಿದೆ. ಸೊ ತುಂಬ ಮೇಲೇನೂ ಹೋಗಿಲ್ಲ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಹಿಂದೆ ವಿಡಿಯೋ ಟ್ರಿಮ್ ಸರಿ ಆಗಿರಲಿಲ್ಲ. ಸೊ ಇವಾಗ ಒಂದು ಕರೆಕ್ಟ್ ಪಿಕ್ಚರ್ ಕಾಣ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನಿಮಗೆ 2 ಟ್ರೆಂಡ್ ಲೈನ್ ಹಾಕಿದ್ದೀನಿ. ಇದು ವೀಕ್ಲಿ ಚಾರ್ಟ್, ಓಕೆನಾ? ಇದು ವೀಕ್ಲಿ ಚಾರ್ಟ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಟ್ರೆಂಡ್ ಲೈನ್ ಹಾಕಿದ್ದೀನಿ. ಇಲ್ಲಿ ನೀವು ಗಮನಿಸಿದ್ರೆ ರೆಸಿಸ್ಟೆನ್ಸ್ ಕೆಳಗಡೆಗೆ ಶಿಫ್ಟ್ ಆಗ್ತಾಯಿತ್ತು. ಸೊ ಸಪೋರ್ಟು ಸ್ಟಡಿಯಾಗಿ ಇದೆ ನೋಡಿ, ಇಲ್ಲಿ ಎರಡು ಸ್ಟಡಿಯಾಗೇ ಇದೆ. ಸಪೋರ್ಟ್ ಏನು ನಿಮಗೆ ಕೆಳಗಡೆ ಹೋಗ್ತಾ ಇರಲಿಲ್ಲ. ಸೊ ಸಪೋರ್ಟು ಪ್ಯಾರಲಲ್ ಆಗೇ ಇದೆ. ಹೀಗಿದ್ದಾಗ ಸ್ಟಾಕು ಇಲ್ಲಿ ಒಂದಿನ ಬ್ರೇಕ್ಔಟನ್ನು ಕೊಡುತ್ತೆ. ಬ್ರೇಕ್ಔಟ್ ಕೊಟ್ಟು ಸ್ವಲ್ಪ ಮೇಲಕ್ಕೆ ಹೋಗಿದೆ ಅಷ್ಟೆ. ಸೊ ಇವಾಗ Q1 ರಿಸಲ್ಟ್ ಬಂದಿದೆ. ಸೊ ಎಕ್ಸ್ಪೆಕ್ಟೇಷನ್ಸು ಸೇಲ್ಸಲ್ಲಂತೂ ಬೀಟ್ ಆಗಿದೆ. ಪ್ರಾಫಿಟ್ಟು ನಿಮಗೆ ಇನ್ಲೈನ್ ಇದೆ, ಓಕೆನಾ? ನ್ಯೂಟ್ರಲ್ ಇದೆ. ಸೊ ಈ ರಿಸಲ್ಟ್ನ ತಗೊಂಡು ನಾವು ಖಂಡಿತ ಇದು ಕಳಪೆ ರಿಸಲ್ಟ್ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ತುಂಬ ಚೆನ್ನಾಗಿರೋ ಕಂಪ್ನಿ, ಒಳ್ಳೆ ಮ್ಯಾನೇಜ್ಮೆಂಟ್ ಇರೋ ಕಂಪ್ನಿ, ಫುಡ್ ಸೆಕ್ಟರಲ್ಲಿ ಒಂದು ದೊಡ್ಡ ಚೈನ್ನೇ ಇಟ್ಕೊಂಡಿರೋ ಕಂಪ್ನಿ. ಸೊ ಇಲ್ಲಿಂದ ಸ್ಟಾಕು ನಮ್ಮ ಕಾಯ್ದೆ ಪ್ರಕಾರ ಮೇಲಕ್ಕೆ ಹೋಗಬೇಕು ಆ್ಯಕ್ಚುಲಿ. ನೋಡೋಣ ಮಾರ್ಕೆಟು ಯಾವ ಥರ ತಗೊಂಡೋಗುತ್ತೆ. ಇಲ್ಲಿಂದ ಈ ರೆಸಿಸ್ಟೆನ್ಸ್ಗೆ ತಗೊಂಡೋಗುತ್ತಾ, ಇಲ್ಲಿವರೆಗೂ ತಗೊಂಡೋಗುತ್ತಾ, ಅಥವಾ ಇಲ್ಲಿಂದ ಸ್ವಲ್ಪ ಮೇಲಕ್ಕೆ ಹೋಗಿ ನಿಮಗೆ ಬೀಳೋದು ಶುರುವಾಗುತ್ತಾ ಅಂತ ಕಾದು ನೋಡೋಣ. ಆಗ ಬಿದ್ದಾಗ ನೋಡಿ 421 ರೂಪೀಸು ನಿಮಗೆ ಸಪೋರ್ಟಲ್ಲಿ ಸಿಗುತ್ತೆ. ಸೊ ಬಿದ್ದಾಗ ಖಂಡಿತ ನಿಮಗೆ ಫುಡ್ ಸೆಕ್ಟ್ರಲ್ಲಿ ಝೊಮ್ಯಾಟೊ ಥರ ಯಾವುದಾದ್ರು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡ್ರೆ ಇದರಲ್ಲೂ ಕೂಡ ನೀವು ಇನ್ವೆಸ್ಟ್ ಮಾಡೋದು ಯೋಚನೆ ಮಾಡ್ಬೋದು, ಓಕೆನಾ? ಸೊ ನೆಕ್ಸ್ಟ್ ಸೆಕ್ಟರ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಸ್ಟಾಕ್ ಬಂದು ಹೊನಾಸ ಕನ್ಸ್ಯೂಮರ್. ಸೊ ಹೊನಾಸ ಕನ್ಸ್ಯೂಮರ್ ಅಂದರೆ ನೀವು ಕೇಳಿಲ್ಲ ಅಂದರೆ ನಾನು ಹೇಳ್ತೀನಿ ನೋಡಿ. ಸೊ ಹೊನಾಸ ಕನ್ಸ್ಯೂಮರ್ ಅನ್ನೋದು ಮಾಮಾ ಅರ್ತ್ ಅಂತ ಏನಿದೆ, ನಿಮಗೆ ಒಂದು ಫೇಶಿಯಲ್ ಪ್ರಾಡಕ್ಟ್ ಸಿಗ್ತಾ ಇದೆ ಹೊರಗಡೆ ಶಾಪಿಂಗ್ ಮಾಲಲ್ಲಿ ಎಲ್ಲೋ ನೋಡಿದ್ರು ಮಾಮಾ ಅರ್ತ್ ಅನ್ನೋದೊಂದು ಪ್ರಾಡಕ್ಟ್ ಇರುತ್ತೆ. ಆ ಪ್ರಾಡಕ್ಟ್ನ ಪೇರೆಂಟ್ ಕಂಪ್ನಿ ಬಂದು ಹೊನಾಸ ಕನ್ಸ್ಯೂಮರ್. ಸೊ ಹೊನಾಸ ಕನ್ಸ್ಯೂಮರ್ ಅನ್ನೋ ಕಂಪ್ನಿಲಿ ಮಾಮಾ ಅರ್ತ್ ಅನ್ನೋ ಒಂದು ಪ್ರಾಡಕ್ಟು ನಮ್ಮ ಈಗ ಶಾಪಿಂಗ್ ಮಾಲ್ಗಳಲ್ಲಿ, ಅಂಗಡಿಗಳಲ್ಲಿ ಎಲ್ಲ ಕಡೆ ನಿಮಗೆ ಸಿಗುತ್ತೆ.
ಸೊ ಇದರದ್ದು ಎಕ್ಸ್ಪೆಕ್ಟೇಷನ್ಸ್ ಬಂದು ಇದು ಒಂದು ಹೊಸ ಕಂಪ್ನಿ ಆದ್ರೂ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿದೆ, 562 crores ಎಕ್ಸ್ಪೆಕ್ಟೇಷನ್ಸ್ ಇದೆ, 35 crores ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ನೋಡೋಣ ಶೇರು ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ. ಸೊ ಬನ್ನಿ, ಹೊನಸ ಕನ್ಸ್ಯೂಮರ್ನ Q1 ಪರ್ಫಾರ್ಮೆನ್ಸ್ ನಿಮ್ಮ ಕಣ್ಮುಂದೆ ಇದೆ. ಸೇಲ್ಸ್ ಎಕ್ಸ್ಪೆಕ್ಟೇಷನ್ಸ್ 562 ಇತ್ತು, 498 crores ಎಕ್ಸ್ಪೆಕ್ಟೇಷನ್ಸ್ ಮಿಸ್. ನೆಟ್ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ 35 crores, ರಿಸಲ್ಟ್ 34.8 crores, ಇನ್ಲೈನ್ ವಿತ್ ದ ಎಕ್ಸ್ಪೆಕ್ಟೇಷನ್. ಸೊ ಪ್ರಾಫಿಟ್ ಇನ್ಲೈನ್ ವಿತ್ ಎಕ್ಸ್ಪೆಕ್ಟೇಷನ್ಸ್ ಇದೆ, ಸೇಲ್ಸಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಆಗಿದೆ. ಸೊ ಇದರದ್ದು ನೋಡಿ PE ವ್ಯಾಲ್ಯೂ ಬಂದು 119 ಇದೆ. ಸೊ 119 ಇದ್ದಾಗ ಸೇಲ್ಸ್ ಕೂಡ ಚೆನ್ನಾಗಿ ಆಗಬೇಕಿತ್ತು, ಬಟ್ ಆಗಲಿಲ್ಲ. ಬಟ್ ಸೇಲ್ಸಲ್ಲಿ ನಮಗೆ Q1Q ಇಂದ ಇನ್ಕ್ರೀಸ್ ಇದೆ, ಇಯರ್ ಆನ್ ಇಯರ್ ಕೂಡ ನಮಗೆ ಇನ್ಕ್ರೀಸ್ ಇದೆ 17%. ಹಾಗಾಗಿ ಇವರ ಪ್ರಾಫಿಟ್ ಕೂಡ ಇನ್ಲೈನಲ್ಲಿ ಬಂದಿದೆ. ಓಕೆನಾ. ಇದರದ್ದು ನೀವು ಬ್ಯೂಟಿ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಒಂದು ಮಾರ್ಕೆಟ್ ಶೇರ್ ದೊಡ್ಡದಾಗಿರೋ ಕಂಪ್ನಿಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಈ ಹೊನಾಸ ಕನ್ಸ್ಯೂಮರ್ ಅನ್ನೋದನ್ನು ನೀವು ಪರಿಗಣಿಸಬಹುದು. ಸೊ ನೋಡೋಣ ಇದರ ಟೆಕ್ನಿಕಲ್ಸ್ನ ನೋಡೋಣ ಬನ್ನಿ. ನೋಡಿ, ಇದು ಹೊನಾಸ ಕನ್ಸ್ಯೂಮರ್ನ ಟೆಕ್ನಿಕಲ್ ಚಾರ್ಟ್, ವೀಕ್ಲಿ ಚಾರ್ಟ್ನ ನಾನು ಹಾಕಿದ್ದೀನಿ. ಇದು ರೀಸೆಂಟಾಗಿ ಲಿಸ್ಟ್ ಆಗಿರೋ ಕಂಪ್ನಿ. ಸೊ ರೀಸೆಂಟಾಗಿ ಲಿಸ್ಟ್ ಆಗಿರೋ ಕಂಪ್ನಿ ಇದು ಒಂದು ಈಗ ಶುರುವಾಗಿರೋದ್ರಿಂದ ನಿಮಗೆ ಸ್ಟಾಕ್ನ ಬೆಲೆ 509 ರೂಪಾಯಲ್ಲಿ ನಿಂತಿದೆ. ಓಕೆನಾ. ಸೊ ಈ ರೀತಿ ಇದ್ದಾಗ ನಿಮಗೆ ಒಳ್ಳೊಳ್ಳೆ ಕಂಪ್ನಿಗಳನ್ನ ಹುಡುಕಿ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೆಯದು. ಸೊ ನೋಡಿ, ಸ್ಟಾಕು ಇಲ್ಲೊಂದು ಚಾನಲ್ ಡ್ರಾ ಮಾಡಿದ್ದೀನಿ, ಹಾಗೆ ಟ್ರೆಂಡ್ ಲೈನ್ಗಳನ್ನ ಹಾಕಿದ್ದೀನಿ. ಸ್ಟಾಕು ಇಲ್ಲಿ ಶುರುವಾಯಿತು, ನಿಮಗೆ ಇಲ್ಲಿ ಓಪನಿಂಗ್ ಆಯಿತು, ಇಲ್ಲಿ ನಿಮಗೆ ಓಪನಿಂಗ್ ಆಯಿತು. ಓಪನಿಂಗ್ ಆದಾಗ ಇದು ನಿಮಗೆ ನಿಯರ್ಲಿ ಶಾರ್ಟ್ ಟರ್ಮ್ ರೆಸಿಸ್ಟೆನ್ಸ್ 2ನೇ ದಿನ, 3ನೇ ದಿನಕ್ಕೆ ದೊಡ್ಡ ಒಂದು ಬ್ರೇಕ್ಔಟ್ ಕೊಡ್ತು, ಮತ್ತು ಮಾರನೇ ದಿನ ಬಿದ್ದಾಗ ಇಲ್ಲಿಂದ ನಿಮಗೆ ಸಣ್ಣದಾಗಿ ಮೇಲಕ್ಕೆ ಹೋಗೋಕ್ಕೆ ಶುರುವಾಯಿತು ಸ್ಟಾಕ್. ಸೊ ಎಲ್ಲಿವರೆಗೂ ಹೋಯಿತು, ಸೊ ಫಸ್ಟ್ ಕ್ಯಾಂಡ್ಲ್ ಎಲ್ಲಿವರೆಗೆ ಟಚ್ ಆಗಿತ್ತು ಅದನ್ನೇ ರೆಸಿಸ್ಟೆನ್ಸ್ ಆಗಿ ತೊಗೊಂಡು ಮತ್ತೆ ಸ್ಟಾಕ್ ಪ್ರೈಸ್ ಇಳಿಮುಖವನ್ನು ನೋಡಿದೆ. ನಂತರ ಇದು ಎಲ್ಲಿಂದ ಬಿತ್ತಿತ್ತು ಅದನ್ನೇ ಸಪೋರ್ಟಾಗಿ ತೊಗೊಂಡು ಇಲ್ಲಿ ನಿಮಗೆ ಸಪೋರ್ಟಾಗಿ ನಿಂತಿದೆ. ಸೊ ಇಲ್ಲಿಂದ ಸ್ಟಾಕ್ ಪರ್ಫಾರ್ಮ್ ಆಗಿದೆ. ನೆಕ್ಸ್ಟು ಇಲ್ಲಿವರೆಗೂ ಯಾರು ಬೀಳೋ ಯೋಚನೆನ ಮಾಡ್ತಿದ್ರೆ ಸ್ಟಾಕ್ನ ಬಿದ್ದಾಗ ಖಂಡಿತ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ಇಲ್ಲಾಂದರೆ ಇದು ಪ್ರಾಫಿಟ್ಟು ಇನ್ಲೈನಲ್ಲಿ ಇರೋದ್ರಿಂದ ಮಾರ್ಕೆಟು ಗೊತ್ತಿಲ್ಲ, ಇಲ್ಲಿಂದನೇ ಇದಕ್ಕೆ ಬ್ರೇಕ್ಔಟ್ನ ಕೊಟ್ಟು ಮೇಲಕ್ಕೆ ತಗೊಂಡು ಹೋಗ್ಬೋದು. ಓಕೆನಾ. ಸೊ ಬ್ಯೂಟಿ ಪ್ರಾಡಕ್ಟ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಇದು ಮಾಮಾ ಅರ್ತ್ ಅನ್ನೋ ಪ್ರಾಡಕ್ಟ್ನ ಸೇಲ್ ಮಾಡುತ್ತೆ. ಸೊ ಇದು ಜನಸಾಮಾನ್ಯರ ಮಧ್ಯೆ ಒಂದು ಹೆಸರುವಾಸಿಯಾದ ಕಂಪನಿ, ಸುಮಾರು ಜನ ತಗೋತಾರೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಂಡು ಯಾರು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ಬೋದು. ನೋಡಿ, ವಾಲ್ಯೂಮ್ಸ್ ಕೂಡ ಡ್ರೈ ಇದೆ. ಈ ಥರ ಡ್ರೈ ಇದ್ದಾಗಲೇ ನಾವು ಇನ್ವೆಸ್ಟ್ ಮಾಡಬೇಕು. ಖಂಡಿತ ಇದನ್ನು ಇನ್ವೆಸ್ಟ್ ಮಾಡಲಿಕ್ಕೆ ನೀವು ಪರಿಗಣಿಸಬಹುದು. ಓಕೆನಾ. ಸೊ ಯಾವುದೇ ಸೇಲ್ಸು ಕಾಲ್ ಟಿಪ್ ರೆಕಮೆಂಡೇಷನ್ ಅಲ್ಲ, ನಾನು ಏನೇ ಹೇಳಿದ್ರು ಯಾವುದೋ ರೆಕಮೆಂಡೇಷನ್ ಅಲ್ಲ. ಇದು ನಾನು ರಿಸರ್ಚ್ ಮಾಡಿ ನಿಮಗೆ ಎಜುಕೇಟ್ ಮಾಡ್ತಾಯಿದ್ದೀನಿ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೀವು ನಿಮ್ಮ ರಿಸರ್ಚ್ ನಿಮ್ಮ ವೇಯಲ್ಲಿ ರಿಸರ್ಚ್ ಮಾಡಿ ಕಂಪ್ನಿ ಚೆನ್ನಾಗಿದ್ರೆ ತೊಗೋಬೋದು, ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಬಿಡಬಹುದು. ಸೊ ಇದರದ್ದು ಪ್ರಮೋಟರ್ಸ್ದೆಲ್ಲ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಒಂದು ಕ್ವಾರ್ಟರ್ಲಿ ರಿಸಲ್ಟ್ನ ನೀವು ನೋಡ್ಬೋದು. ಕ್ವಾರ್ಟರ್ಲಿ ರಿಸಲ್ಟ್ ನಿಮ್ಗೆ ಎಷ್ಟಿದೆ, 28 ಜೂನ್ 2023ಯಲ್ಲಿ 38 ಇದ್ದಿದ್ದು ಮತ್ತು 29 ಆಯಿತು, 29 ಇದ್ದಿದ್ದು 27 ಆಯಿತು, ಈಗ ಮತ್ತೆ 35 ಆಗಿದೆ. ಸೊ ಇವಾಗ ಒಂದು ರಿವ್ಯಾಂಪ್ನ ಇದು ಸ್ಟಾಕು ಕಂಡಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಕ್ವಾರ್ಟರಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು. ಸೊ ಪ್ರೊವೈಡೆಡ್ ಇದರ ಮಾರ್ಕೆಟ್ ಶೇರು ಇನ್ನೂ ಎಕ್ಸ್ಪ್ಯಾಂಡ್ ಆಗಿ ಜಾಸ್ತಿ ಆದಾಗ ಮಾತ್ರ ಇವೆಲ್ಲ ಸಾಧ್ಯ. ಸೊ ಸೇಲ್ಸಲ್ಲಿ ಕೂಡ ಇನ್ಕ್ರೀಸ್ ಇದೆ, ಅದೇ ಥರ ನಿಮಗೆ ಎಕ್ಸ್ಪೆನ್ಸಸ್ಸಲ್ಲೂ ಕೂಡ ಇನ್ಕ್ರೀಸನ್ನು ನೋಡ್ಬೋದು. 398ಇಂದ 460 crores ಎಕ್ಸ್ಪೆನ್ಸಸ್ ಆಗಿದೆ. ಓಕೆನಾ. ಇನ್ನು ಟ್ಯಾಕ್ಸ್ ಏನೋ ಅಂತ ಜಾಸ್ತಿ ಕಟ್ಟಿಲ್ಲ, 25%, 27ಇಂದ ಇಳಿಕೆನೇ ಆಗಿದೆ. ಸೊ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನ ನಾವು ನೋಡೋಣ. ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನಿಮ್ಮ ಕಣ್ಮುಂದೆ ಇದೆ.
ಜನವರಿ 2024 ಬಿಡುಗಡೆ ಆಗಿದೆ. ಪ್ರಮೋಟರ್ಸು ಅವರ ಸ್ಟೇಕ್ನ ಇನ್ಕ್ರೀಸು ಮಾಡಿಲ್ಲ, ಡಿಕ್ರೀಸು ಮಾಡಿಲ್ಲ, ಸ್ಟೇಕ್ ಆ್ಯಸ್ ಇಟ್ ಈಸ್ ಇದೆ. FIIs ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಅವ್ರ ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. DIIs ಅವ್ರ ಸ್ಟೇಕ್ನ ಇನ್ಕ್ರೀಸ್ ಮಾಡಿದ್ದಾರೆ. ಪಬ್ಲಿಕ್ಕು ಟ್ರಿಮ್ ಮಾಡಿದ್ದಾರೆ. ನೋಡಿ, ಇದೇ ಮಾಡೋದು ತಪ್ಪು. ಪಬ್ಲಿಕ್ಕು ಸ್ಟಾಕ್ ಓಡ್ತಿಲ್ಲ ಅಂದ್ಬಿಟ್ಟು ಸೆಲ್ ಮಾಡ್ತಾರೆ. ಸೊ ಯಾವಾಗ ಸೆಲ್ ಮಾಡ್ತಾರೆ, FIIs ತಗೋತಾರೆ, DIIs ಕೂಡ ತಗೋತಾರೆ. ಸೊ ಈ ಸ್ಟಾಕಲ್ಲಿ FIIs ತುಂಬ ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಇರೋದರಿಂದ ಖಂಡಿತ ಈ ಸ್ಟಾಕ್ನ ನೀವು ಪರಿಗಣಿಸಬಹುದು ಇನ್ವೆಸ್ಟ್ ಮಾಡಲಿಕ್ಕೆ. ಸೊ ನಮ್ಮ ಮಾರ್ಕೆಟ್ ಓಡಬೇಕು ಅಂದರೆ FII ಅವರ ಅಗತ್ಯ ತುಂಬ ಇದೆ. ಅವರು ಡಾಲರ್ಸಲ್ಲಿ ನಮ್ಮಲ್ಲಿ ಇನ್ವೆಸ್ಟ್ ಮಾಡಿದಾಗಲ ಮಾತ್ರ ಜಾಸ್ತಿ ಡಾಲರ್ಸಲ್ಲಿ ಇನ್ವೆಸ್ಟ್ ಮಾಡಿದಾಗ ನಮ್ಮ ಸ್ಟಾಕು ಮೇಲಕ್ಕೆ ಹೋಗುತ್ತೆ. ಹೌದು, ಒಂದು ಬೇರೆ ಥರನೇ ಪ್ರೊಜೆಕ್ಷನ್ ಇತ್ತು ಕೆಲವೊಂದು 10-12 ವರ್ಷಗಳ ಹಿಂದೆ. ಸೊ ಆಫ್ಟರ್ 2014 ದ ಪರ್ಸೆಪ್ಷನ್ ಹ್ಯಾಸ್ ಬೀನ್ ಚೇಂಜ್ಡ್ ಇನ್ ದ ಇಂಡಿಯನ್ ಮಾರ್ಕೆಟ್. ಸೊ ಈಗ ನಮ್ಮ DIIs ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಏನಿದ್ದಾರೆ ಅವರೇ ನಮ್ಮ ಶೇರ್ ಮಾರ್ಕೆಟ್ನ ಕಾಪಾಡ್ತಾ ಇರೋದು. FIIs ಸೆಲ್ ಮಾಡಿದ್ರು ನಮ್ಮ ಮಾರ್ಕೆಟು ಏನಕ್ಕೆ ಇಷ್ಟು ನಿಂತಿದೆ, ಕ್ರ್ಯಾಶ್ ಆಗ್ತಿಲ್ಲ ಅಂದರೆ ಅದಕ್ಕೆ DIIs ಕೂಡ ಒಂದು ಕಾರಣ. ಒಂದಲ್ಲ, ತುಂಬ ಒಳ್ಳೆ ಅವರ ಒಂದು ಪಾತ್ರ ಇದೆ ಇದರಲ್ಲಿ. ಸೊ ಇಲ್ಲಿಗೆ ನಾವು ಈ ವಿಡಿಯೋನ ನೋಡಿದ್ದೀನಿ. ಸೊ 3 ಜಬರ್ದಸ್ತಾಗಿರೋ ಒಂದು ಸ್ಟಾಕ್ಗಳನ್ನ ನಿಮ್ಗೆ ಹೇಳಿದ್ದೀನಿ. ಸೊ ಮಂಡೆಗೆ ಇದ್ರ ರಿಯಾಕ್ಷನ್ಸ್ನ ನೋಡೋಣ. ಪಾಸಿಟಿವ್ ಆಗಿದ್ದರೆ ಖುಷಿಪಡಿ, ನೆಗೆಟಿವ್ ಬಂದರೆ ಖುಷಿಪಟ್ಟು ಇನ್ವೆಸ್ಟ್ ಮಾಡಿ. ಓಕೆ, ಸೊ ಅಲ್ಲಿವರೆಗೆ ಥ್ಯಾಂಕ್ ಯು, ಟಾಟಾ, ಬಾಯ್, ಗುಡ್ ನೈಟ್.